ವ್ಯಕ್ತಿಗೆ ಭೂಷಣವಾದದ್ದು ಯಾವುದು, ವ್ಯಕ್ತಿಗೆ ಯಾವುದು ಅಲಂಕಾರ, ಯಾವುದು ವ್ಯಕ್ತಿಯನ್ನು ವಿಶಿಷ್ಟನನ್ನಾಗಿಸತ್ತೆ ಅನ್ನೋದನ್ನು ಇಲ್ಲೊಬ್ಬ ವಿವೇಕಿ ವಿವರಿಸುವ ಕ್ರಮ ನೋಡಿ. ಕೇಯೂರಾನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜಾಹ ವಾಣ್ಯೇಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ತೋಳುಗಳಿಗೆ ಹಾಕಿಕೊಂಡ ಆಭರಣ ಅದು ಭೂಷಣವಲ್ಲ, ಕೊರಳಿಗೆ ಹಾಕಿಕೊಂಡ ಚಂದ್ರನಂತೆ ಉಜ್ವಲವಾಗಿ ಹೊಳೆಯುವ ಹಾರ ಭೂಷಣವಲ್ಲ, ಸ್ನಾನವೋ ಸ್ನಾನ ಆದ ಮೇಲೆ ಪೂಸಿಕೊಂಡ ಸುಗಂಧ ದ್ರವ್ಯವೋ ಭೂಷಣವಲ್ಲ, ಮುಡಿದ ಹೂವು ಭೂಷಣವಲ್ಲ, ಕೂದಲಿಗೆ ಅಲಂಕರಿಸಿಕೊಂಡಿದ್ದಿದೆಯಲ್ಲ ಅದು ಭೂಷಣ ಅಲ್ಲ. ಒಬ್ಬ ವ್ಯಕ್ತಿಗೆ ಭೂಷಣ ಯಾವುದು ಅಂದರೆ ಮಾತೇ ಭೂಷಣ. ಸುಸಂಸ್ಕೃತವಾದ ಮಾತನ್ನು ಯಾರು ಆಡ್ತಾನೋ ಅವನು ವಿಶಿಷ್ಟ ಅಂತ ಅನ್ನಿಸ್ತಾನೆ. ಹಾಗಾಗಿ ವಾಗ್ಭೂಷಣಂ ಭೂಷಣಂ. ಯಾರ ಮಾತು ಚೆನ್ನಾಗಿದೆಯೋ, ಸತ್ಯವಾದ ಮಾತೋ, ಜನಕ್ಕೆ ಇಷ್ಟವಾಗುವ ಮಾತೋ, ಜನಕ್ಕೆ ಹಿತವಾಗುವ ಮಾತೋ, ಅದೇ ಭೂಷಣ. ಶುಭಂ ಭೂಯಾತ್.